ಚನ್ನರಾಯಪಟ್ಟಣ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವ ರೈತ ಮುಖಂಡರಾದ ಸಿ.ಜಿ. ರವಿ ಅವರು ಈ ಕೂಡಲೇ ಕ್ಷಮೆ ಯಾಚಿಸಬೇಕು ಎಂದು ರೈತ ಸಂಘದ ರಾಜ್ಯಾಧ್ಯಕ್ಷೆಯಾದ ಶ್ರೀಮತಿ ನಾಗರತ್ನಮ್ಮ ಆಗ್ರಹಿಸಿದರು. ರವಿ ಅಣ್ಣನವರಿಗೆ 24 ಗಂಟೆಗಳ ಸಮಯವನ್ನು ಗಡುವು ನೀಡಲಾಗುವುದು. ಭ್ರಷ್ಟಾಚಾರದ ದಂಧೆ ಮಾಡುತ್ತಿರುವ ರೈತ ಸಂಘ ಮತ್ತು ದಲಿತ ಸಂಘಗಳ ಮುಖಂಡರು ಯಾರು ಎಂದು ಬಹಿರಂಗಪಡಿಸಬೇಕು ಹಾಗೂ ತಾಲೂಕು ಕಚೇರಿಯಲ್ಲಿ ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ನೀಡುತ್ತಿರುವರು ಯಾರು ಎಂದು ಸಾಬೀತು ಮಾಡಬೇಕು. ಸಾಬೀತು ಮಾಡುವಲ್ಲಿ ವಿಫಲರಾದರೆ ತಾಲೂಕು ಕಚೇರಿ ಮುಂಭಾಗ ಇರುವ ಡಾ. ಬಿ.ಆರ್. ಅಂಬೇಡ್ಕರ್ ಅವರ ಪ್ರತಿಮೆಯ ಕೆಳಗೆ ಬಹಿರಂಗವಾಗಿ ಕ್ಷಮೆಯಾಚಿಸಬೇಕು. ಈ ವಿಚಾರ ಕುರಿತು ಮಾಧ್ಯಮದವರ ಮುಂದೆ ಬಹಿರಂಗವಾಗಿ ಹೇಳಿಕೆಯನ್ನು ನೀಡಬೇಕು ಎಂದರು. ಈ 2 ಷರತ್ತುಗಳನ್ನು ಪಾಲಿಸದಿದ್ದರೆ ಚನ್ನರಾಯಪಟ್ಟಣ ಮಿನಿ ವಿಧಾನಸೌಧದ ಮುಂಭಾಗದಿಂದ ಗೌಡಯ್ಯ ರವಿ ಅವರ ಮನೆವರೆಗೂ ಕಾಲ್ನಡಿಗೆಯಲ್ಲಿ ಪಾದಯಾತ್ರೆ ಮಾಡಿ ಪ್ರತಿಭಟನೆ ಮಾಡಲಾಗುವುದು ಎಂದು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ಚಿನ್ನೇನಹಳ್ಳಿ ನಾಗರತ್ನಮ್ಮ, ರಾಜ್ಯ ಕಾರ್ಯದರ್ಶಿಗಳಾದ ಅರಸೀಕೆರೆ ರವೀಶ್, ಜಿಲ್ಲಾ ಮುಖಂಡರಾದ ಸೊಪ್ಪನಹಳ್ಳಿ ಶಿವಣ್ಣ, ತಾಲೂಕು ಅಧ್ಯಕ್ಷರಾದ ಮಡಬ ಮಂಜು ಹಾಜರಿದ್ದರು. ವರದಿ ಐ.ಕೆ. ಮಂಜುನಾಥ್, ST9 ನ್ಯೂಸ್, ಚನ್ನರಾಯಪಟ್ಟಣ. ಏನಪ್ಪ ಇವತ್ತು ವಿಷಯ ಅಂದರೆ, ನಮ್ಮ ಹಿರಿಯ ಮುಖಂಡರ ರೈತ ಸಂಘದ ಸಿ.ಜಿ. ರವಿಯವರಿಗೆ ನಮ್ಮ ಸ್ವಪ್ನಹಳ್ಳಿ ಶಿವಣ್ಣಿಂದ ಒಂದು ಮನವಿ. ಸರ್, ನಾವು ಭಾರಿ ಗೌರವ ಇಟ್ಟಿದ್ದು ನಿಮ್ಮ ಮೇಲೆ, ಭಾರಿ ಹಿರಿಕರು, ಮತ್ತು ಎಲ್ಲ ವಿಚಾರದಲ್ಲೂ ನಾವು ನಿಮ್ಮ ಜೊತೆ ಭಾಗಿಯಾಗಿದ್ದೀವಿ. ಸಂಘಟನೆಲೆಲ್ಲ ಪ್ರತಿಭಟನೆಗೆಲ್ಲ ನಿಮ್ಮ ಜೊತೆ ಬಂದಿದ್ದೀವಿ. ಆದರೂ ನಿಮ್ಮನ್ನು ನೋಡ್ತಾ ನೋಡ್ತಾ ಕೊನೆಗೆ ಈಗ ಈ ಥರ ಶಾಲಾ ಕಂಡು ನೀವು ಒಬ್ಬ ಮನುಷ್ಯನ ಒಂದು ರೈತ ಸಂಘದ ಮೇಲೆ ನೀವು ಈ ಥರ ಹೇಳ್ಕೊಂಡು ಇದು ಮಾಡಿದ್ದೀರಾ, ದಂಧೆ ಮಾಡ್ತಾ ಇದ್ದಾರೆ, ಇವೆಲ್ಲ ಮಾತಾಡಿದ್ದು ತಪ್ಪು ರವೀಣ್ಣರೇ. ಆ ಥರ ನೀವು ಸಂಘಟನೆ ಜೊತೆ ನೀವು ಶಾಲೆ ಹಾಕ್ತಾಯಿದ್ರೆ ನಾನು ಏನು ಕೇಳ್ತಿರ್ಲಿಲ್ಲ. ರವೀಣ್ ಮಾತಾಡಿದ್ದು ಓಕೆ ಅಂತ ಹೇಳಿವಿ. ನೀವು ಶಾಲೆ ಹಾಕ್ಕೊಂಡು ಪಕ್ಕದಲ್ಲಿ ಶಾಲೆ ಹಾಕ್ತಾರೆ ಜನ ಕೂತ್ಕೊಂಡು ನೀವು ಈ ರೈತ ಸಂಘನ ಒಂದು ಮನೆ ಒಡೆಯೋ ಕೆಲಸ ಅಂತ ಮಾಡಿದ್ರ ಅಂತ ನನಗೆ ಅನಿಸ್ತದೆ ರವೀಣ್ಣರೇ. ನಿಮಗೆ ಭಾರಿ ನಾನು ಚಿರಋಣಿಯಾಗಿದ್ದೆ. ಆದರೆ ಇದು ಮಾತಾಡಿರೋದು ನೀವು ನಮ್ಮ ರೈತ ಸಂಘಕ್ಕೆ ಅವಮಾನ ಆಗಿದೆ. ದಯವಿಟ್ಟು ನೀವು ಈ 24 ಗಂಟೆ ಒಳಗೆ ದಯವಿಟ್ಟು ಪ್ರೆಸ್ ಮೀಟ್ ಮಾಡಿ ನಿಮ್ಮ ಇದನ್ನು ವಾಪಸ್ ತಗೋಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಿಮಗೆ ಬೆದರಿಕೆ ಆಗ್ತಾಯಿಲ್ಲ. ನಮ್ಮ ರೈತ ಸಂಘ ಬೆಳವಣಿಗೆಗೆ ಕುಂಠಿತ ಆಗಬಾರ್ದು. ಮುಂದೆ ನಾವೇ ಇರಲ್ಲ ರೈತ ಸಂಘದಲ್ಲಿ, ಬೇರೆಯವರು ಇರ್ತಾರೆ. ಈ ಬೆಳವಣಿಗೆಗೆ ಕುಂಠಿತ ಆಗಬಾರ್ದು. ರೈತ ಸಂಘ ಈ ತಾಲೂಕಲ್ಲಿ ಏನು ಅಂತ ಗೊತ್ತಾಗಬೇಕು ಅನ್ನೋದಾದರೆ ಸರ್, ನೀವು ದಯವಿಟ್ಟು ಇದನ್ನು ಕ್ಷಮೆ ಕೇಳಬೇಕು. ಇಲ್ಲ ನೀವು ನಾನು ಈ ರೈತ ಸಂಘ ಸೇರಲ್ಲ ಅಂತ ಹೇಳ್ಬೋದು. ನೀವು ರಾಜಕೀಯದಲ್ಲೇ ಇರಿ, ಎಲ್ಲೇ ಇರಿ, ನಾವೆಲ್ಲರೂ ಜೊತೆ ಇರ್ತೀವಿ, ನಾವು ಇರ್ತೀವಿ. ಆದರೆ ನೀವು ರೈತ ಸಂಘ ಮಾತಾಡಿದ್ದು ತಪ್ಪು ಅಂತ ನಾನು ಹೇಳ್ತಾ ಇದ್ದೀನಿ. ಸ್ವಪ್ನಹಳ್ಳಿ ಶಿವಣ್ಣ ಸರ್. ಮಾಡಿಲ್ಲ ಅಂದರೆ ನಾವಂತೂ ಮುಂದುವರೆದ ಹೋರಾಟನ ಮಾಡ್ತೀವಿ. ಅದಕ್ಕೆ ನೀವೇ ಹೊಣೆಗಾರ ಆಗ್ತೀರಾ. ದಯವಿಟ್ಟು ಈ ಮಾತು ವಾಪಸ್ ತಗೊಳ್ಳಿ, ಕ್ಷಮೆ ಕೇಳಿ. ಯಾಕೆ ಗೊತ್ತಾ, ನೊಂದವರು ಬೆಂದವರು ಪ್ರತಿಯೊಬ್ಬರು ಇದ್ದೀವಿ. ಪ್ರತಿಯೊಬ್ಬರು ಹೋರಾಟ ಮಾಡ್ತೀವಿ. ನಾವು ಒಬ್ಬರು ಒಂದು ರೀತಿ ಹೋರಾಟ ಮಾಡ್ತಾ ಇದ್ದೀವಿ. ನಾವು ಹೋರಾಟಗಾರ ಯಾರು ನೆಮ್ಮದಿಯಾಗಿಲ್ಲ. ಯಾರೋ ಒಬ್ಬ ಇರ್ಬೋದು ಐಷಾರಾಮಿ ಜೀವನ ಮಾಡ್ಕೊಂಡು, ಎಲ್ಲರೂ ಇಲ್ಲ. ಆ ಟೀಮ್ ಇದೆಯಲ್ಲ, ಪ್ರೂವ್ ಮಾಡಿ. ಅವ್ರ ಹೇಳಿದ್ದು ಕೇಳಿ, ಬೀದಿ ನಿಲ್ಸಿ ಕೇಳ್ರಿ. ನೀವು ನಿಮ್ಮ ಹೋರಾಟಕ್ಕೆ ಬೆಲೆ ಇಲ್ಲ, ನಿಮ್ಮ ಹೋರಾಟಕ್ಕೆ ತಕ್ಕನೋದನಲ್ಲ. ಶಾಲೆಗೆ ಮನೆಗೆ ಹೋಗು ಅಂತ ಹೇಳಿ ನೀವು ಅದನ್ನು ಬಿಟ್ಬಿಟ್ಟು ಉಚ್ಚಿ ಮದುವೆ ಉಂಡೋನೇ ಜಾಣ ಅನ್ನಂಗೆ ನೀವು ಪ್ರತಿಯೊಬ್ಬರನ್ನು ಸೇರಿಸಿ ನೀವು ಮಾತಾಡ್ತಿರೋದ್ರಿ. ಕೋತಿ ಬೆಣ್ಣೆ ತಿಂದು ಪಕ್ಕದವ್ರು ಹೊರಸ್ತಂತೆ. ಇದು ಬೇಡ. ಈ ಸಬೂಬ್ ನಾವು ಕೇಳೋಕೆ ರೆಡಿಯಾಗಿಲ್ಲ. ದಯವಿಟ್ಟು ನಾವು ನಿಜವಾದ ಹೋರಾಟಗಾರರು, ನಾವು ಎಲ್ಲಿ ಬೇಕಾದ್ರೂ ನಾವು ಸಾಬೀತು ಮಾಡ್ಕೊಂತೀವಿ. ನೀವು ಸಾಬೀತು ಮಾಡೋದೇ ಆದರೆ ಸೇರಿಸಿ ಕರೀರಿ ಸಭೆನ. ಇಂಥವ್ನು ಮಾಡ್ದ, ಇಂಥವ್ನು ತಿಂದ, ಇಂಥವ್ರ ಹತ್ರ ಈಸ್ಕೊಂಡ, ಇಂಥವ್ರು ಟೀಮ್ ಇದೆ, ಇಂಥ ದಲ್ಲಾಳಿಗಳವ್ರಂತ ಹೇಳಿ ಒಪ್ಕೊಳ್ಳೋಣ. ಅವ್ರಿಗೇನು ಕ್ರಮ ಜರುಗಿಸ್ಬೇಕು ಜರುಗಿಸೋಣ. ಅದನ್ನು ಬಿಟ್ಟು ನೀವು ಸಾಮೂಹಿಕವಾಗಿ ಬಾಯಿಗೆ ಬಂದಂತೆ ಮಾತಾಡೋದು ಬಿಡಬೇಕು. ನೀವು ಒಬ್ರು ಹಿರಿಯರಿದ್ದೀರ. ನಿನ್ನೆ ಚನ್ನರಾಯಪಟ್ಟಣದಲ್ಲಿ ಸಿ.ಜೆ. ರವೀಣ್ಣನವರು ರೈತ ಸಂಘಟನೆಯಲ್ಲಿ 30 ವರ್ಷ ಇದ್ದೀನಿ ಅಂತ ಹೇಳ್ಕೊಂಡು ಸಂಘಟನೆ ಮಾಡ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಇಲ್ಲಿಗೆ 45 ವರ್ಷದಿಂದ ರೈತ ಸಂಘಟನೆ ಕಟ್ಟಿ ಇವತ್ತು ಬೆಳೆಸಿದ್ದಾರೆ. ಅದನ್ನು ಮರ್ಯಾದೆ ಕಳೆಯುವಂಥ ಕೆಲಸ ಮಾಡಿರೋದು ಇದು ನಮಗೆ ಸಖತ್ತು ನೋವಾಗಿದೆ. ಇಲ್ಲೊಂದು ಚನ್ನರಾಯಪಟ್ಟಣ ಒಂದೇ ಅಲ್ಲ, ಇಡೀ ಕರ್ನಾಟಕಕ್ಕೆ ನೋವುಂಟು ಮಾಡುವಂಥ ಕೆಲಸ ಮಾಡಿದ್ದಾರೆ. ಇದನ್ನು ಖಂಡಿಸಿ ನಾವು 24 ಗಂಟೆ ಒಳಗಡೆ ರವೀಣ್ಣವರು ಬಂದು ಅಂಬೇಡ್ಕರ್ ಇದ್ರ ಪಾದದಲ್ಲಿ ಬಂದು ಕ್ಷಮೆ ಕೇಳಿ ಪ್ರೆಸ್ ಮೀಟ್ ಮಾಡಲಿಲ್ಲ ಅಂತಂದರೆ ನಾವು ಅವ್ರ ಮನೆ ಮುಂದೆ ಅಹೋರಾತ್ರಿ ಹೋರಾಟ ಮಾಡೋಕ್ಕೆ ನಾವು ರೆಡಿಯಾಗಿದ್ದೀವಿ. ಇಲ್ಲಿಂದಲೇ ಅಲ್ಲ, ನಮ್ಮ ಕರ್ನಾಟಕದ ಏನು ಪ್ರೊಫೆಸರ್ ಆಗಲಿ, ದರ್ಶನ್ ಇವರು ಪುಟ್ಟಣ್ಣಯ್ಯನವರಾಗಲಿ ಕಟ್ಟಿ ಬೆಳೆಸ್ಕೊಂಡ್ಬಂದಿರ್ತಕ್ಕಂಥ ಈ ಕುಡಿ ರೈತ ಸಂಘಟನೆನ ಹಾಳು ಮಾಡೋಕ್ಕೆ ನಾವು ಯಾರು ಬಿಡಲ್ಲ. ಅವರೆಲ್ಲರೂ ಸೇರ್ಕೊಂಡು ಇಡೀ ಕರ್ನಾಟಕ ಜನ ಬಂದು ಅವ್ರ ಮನೆ ಮುಂದೆ ಅಹೋರಾತ್ರಿ ಹೋರಾಟನ ಕೈಗೊಳ್ತಾ ಇದ್ದೀವಿ. ಅಷ್ಟರೊಳಗಡೆ 24 ಗಂಟೆ ಒಳಗಡೆ ಇದಕ್ಕೆ ಕ್ಷಮೆ ಕೇಳಿ ಇದಕ್ಕೊಂದು ಪರಿಹಾರ ಕೊಡಲಿಲ್ಲ ಅಂತಂದರೆ ಇದು ರೈತ ಸಂಘಟನೆಯ ಒಂದು
ನಡಿಗೆಯನ್ನು ಸ್ಟಾರ್ಟ್ ಮಾಡಲು ನಾವು ರೆಡಿ ಇದ್ದೀವಿ. ಇದು ಫಸ್ಟ್ ತಿಳ್ಕೊಂಡು ನಾಳೆ ಇಷ್ಟೊಳಗಡೆ ಅವರು 24 ಗಂಟೆ ಒಳಗಡೆ ಕ್ಲಿಯರ್ ಮಾಡಬೇಕು. ಇದನ್ನ ನಾವು ಕೇಳ್ಕೊತಾ ಇದ್ದೀವಿ. ಇದು ನಮ್ಮ ರೈತ ಸಂಘಟನೆಯಿಂದ ನಿಮಗೆ ಕೊಡ್ತಿರ್ತಕ್ಕಂಥ ವಾರ್ನಿಂಗ್ ಅಂತ ತಿಳ್ಕೊಬೇಡಿ, ಮನವಿ. ನಾಳೆ 24 ಗಂಟೆ ಕಳೆದ ಮೇಲೆ ಇದು ವಾರ್ನಿಂಗ್ ಆಗಿ ಆಗುತ್ತೆ. ಅದು ಅಲ್ಲದೆ ಮುಂದಿನ ಕಾನೂನು ರೀತಿಯ ಕ್ರಮವನ್ನು ನಾವು ಜರುಗಿಸಕ್ಕೆ ಮುಂದಾಗ್ತೀವಿ. ಇದು ನಾವು ರೈತ ಸಂಘಟನೆಯಿಂದ ಹೇಳ್ತಿರ್ತಕ್ಕಂಥ ಒಂದು ಪ್ರೆಸ್ ಮೀಟ್ ಆಗಿರುತ್ತೆ. ನಾವು ಮಡ್ಬಾಮಂಜು ತಾಲೂಕು ಅಧ್ಯಕ್ಷರು ಏನೋ ಮೊನ್ನೆ ಪ್ರೆಸ್ ಮೀಟ್ ಮಾಡಿ ರೆವೆನ್ಯೂ ಏನೋ ಅವಹೇಳನಕ್ಕೆ ಹೇಳಿಕೆ ಕೊಟ್ಟಿದ್ದಾರೆ. ದಲಿತ ಸಂಘ ಮತ್ತು ರೈತ ಸಂಘದವರು ದುಡ್ಡು ತಿಂತಾರೆ ಅಂತ ಇದು ಮಾಡಿದ್ದಾರೆ. ಅದು ತಪ್ಪು ಹೇಳಿಕೆ ಕೊಟ್ಟಿದ್ದಾರೆ. ದಯವಿಟ್ಟು ಅವರು ಬಂದು 24 ಗಂಟೆ ಒಳಗೆ ಕ್ಷಮೆ ಕೇಳಿ ಅಂಬೇಡ್ಕರ್ ಪಾದತ್ರ ಕ್ಷಮೆ ಕೇಳಬೇಕು ಕೇಳ್ಕೊತಿದ್ವಿ. ಅಕಸ್ಮಾತ್ ಅವ್ರು ಕ್ಷಮೆ ಕೇಳಿ 24 ಗಂಟೆ ಒಳಗೆ ಇದು ಮಾಡಿಲ್ಲ ಅಂದರೆ ತಾಲೂಕು ಆಫೀಸಿಂದ ಅವ್ರ ಮನೆ ಗಂಟ ಪಾದಯಾತ್ರೆವಾಗಿ ಧರಣಿ ಕೊಡೋಕ್ಕೆ ನಾವು ಸಂಘಟನೆಯಿಂದ ಇದು ಮಾಡ್ತಿದ್ವಿ. ರೈತ ಪರ ಹೋರಾಟಗಾರರು, ದಲಿತ ಪರ ಹೋರಾಟಗಾರರು, ಕನ್ನಡ ಪರ ಹೋರಾಟಗಾರರಿಗೆ ಒಂದು ಮನವಿ. ಏನು ನಿನ್ನೆ ನಮ್ಮ ಶ್ರೀಮಂತ್ CG ರವಿಯಣ್ಣವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ದಲಿತ ಸಂಘಟನೆ, ರೈತ ಸಂಘಟನೆ ಒಂದು ಟೀಮ್ ಇದೆ. ಅದು ದುಡ್ಡಿಗೋಸ್ಕರ ಟೀಮು, ಭ್ರಷ್ಟಿಗೆ ಸಪೋರ್ಟ್ ಮಾಡಿಕೊಂಡು ದುಡ್ಡು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಯಾವ ಆಧಾರದ ಮೇಲೆ ಇವರು ಹೇಳಿದರು? ಯಾವ ಒಂದು ನೈತಿಕ ಹಕ್ಕಿದೆ ಇವರಿಗೆ? ಏನು ಹಕ್ಕಿದೆ ಇವರಿಗೆ ಇದನ್ನು ಕೇಳಲಿಕ್ಕೆ? ಅವ್ರು ಮಾತಾಡ್ಬೇಕಾ? ಅವ್ರು ನೋಡಿದಾರ, ಮಾಡಿದಾರ, ಆ ವ್ಯಕ್ತಿ ಹೆಸರನ್ನ ಪ್ರೂವ್ ಮಾಡೋಂಗಿರ್ಬೇಕು. ಇವ್ರು ಮಾತಾಡಬೇಕು. ಕೇಳಿ, ರೈತ ಸಂಘಟನೆಯಲ್ಲಿ ಯಾವ ವ್ಯಕ್ತಿ ಇದ್ದಾರೆ, ದಲಿತ ಸಂಘಟನೆಯಲ್ಲಿ ಯಾವ ವ್ಯಕ್ತಿ ಇದ್ದಾರೆ, ಎಲ್ಲರೂ ಅವ್ರ ಹೆಸರನ್ನ ಮೆನ್ಷನ್ ಮಾಡಿ ಅವ್ರನ್ನ ಕಂಡಿಡಿದು ಇವ್ರು ಹೇಳಿದ್ರೆ ನಾವು ಒಪ್ಕೋತಾ ಇದ್ದೋ. ಆದರೆ ಸಾಮೂಹಿಕವಾಗಿ ಪ್ರತಿಯೊಬ್ಬರನ್ನು ಸೇರಿಸಿ ಇವ್ರು ಹೇಳಿದಾರಲ್ಲ, ಇದಕ್ಕೆ ನಮ್ಮ ಬೆಂಬಲ ಇಲ್ಲ. ಇದಕ್ಕೆ 24 ಗಂಟೆ ಒಳಗೆ ನಮ್ಮ CG ರವಿಯಣ್ಣವರು, ನಮ್ಮ ತಾಲೂಕು ಅಧ್ಯಕ್ಷರು ಕ್ಷಮೆ ಕೇಳಬೇಕು. ಎಲ್ಲಿ? ನಮ್ಮ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಪಾದದ ಕೆಳಗಡೆ ಕ್ಷಮೆ ಕೇಳಬೇಕು. ಇಲ್ಲ ಸಾಬೀತು ಮಾಡಬೇಕು, ಇಲ್ಲ ಶಾಲ್ ತಂದು ಮನೇಲಿರಬೇಕು. ಇಲ್ಲ ಅಂದರೆ ನಾವು 24 ಗಂಟೆ ಕಳೆದು ಅವ್ರ ಮನೆ ಹತ್ರನೇ ಧರಣಿ ಮಾಡ್ತೀವಿ. ಸಾಬೀತು ಮಾಡೋವರೆಗೂ ಬಿಡಲ್ಲ. ಯಾಕೆ ಗೊತ್ತಾ? ನಾವು ಹೋರಾಟಗಾರರು. ಇವತ್ತಿಗೂ ನಮ್ಗೆ ಇರೋಕ್ಕೊಂದು ನೆಮ್ಮದಿಯಾಗೊಂದು ಮನೆ ಕಟ್ಕೊಂಡಿಲ್ಲ ಕಣ್ರಿ. ನಾವು ಯಾರೋ ಮಾಡ್ಕೊಂಡಿರ್ಬೋದು, ಐಷಾರಾಮಿ ಜೀವನ ಮಾಡ್ತಾ, ಅಂಥವ್ರನ್ನ ಕೇಳಿ ನೀವು ಹಿಡಿದು ಸಾಬೀತು ಮಾಡಿ. ಪ್ರತಿಯೊಬ್ಬರನ್ನು ಸೇರಿಸ್ಬೇಡಿ. ನಮ್ಮನೆ ದುಡ್ಡು ಹಾಕೊಂಡು ನಡ್ಕೊಂಡು ಬಂದು ಹೋರಾಟ ಮಾಡ್ತೀವಿ ನಾವು. ಯಾರ ಹತ್ರ ಒಂದು ಟೀ ಕುಡಿಯಲ್ಲ. ಗೊತ್ತಾಯ್ತಾ? ಎಲ್ಲರೂ ಒಂದೇ ಸಮ ಮಾಡಿ ನೀವು ಮಾತಾಡೋದು ತುಂಬ ತಪ್ಪು, ತುಂಬ ದೊಡ್ಡ ತಪ್ಪು ಮಾಡಿದ್ರೆ ರವೇಣರ. ನೀವು 35 ವರ್ಷದ ಹೋರಾಟ ಮಾಡಿದ್ದೀನಿ. ಹೋರಾಟಗಾರನ ಬಾಯಿಲಿ ಇಂಥ ಮಾತು ಬರಬಾರ್ದು. ಇದನ್ನು ಸಾಬೀತು ಮಾಡಲಿಲ್ಲ ಅಂದರೆ ಮುಂದೆ ನಡೆಯೋ ಅನಾಹುತಗಳಿಗೆ, ನಡೆಯೋ ಗೊಂದಲಗಳಿಗೆ ನೀವೇ ಸೃಷ್ಟಿಕರ್ತಾ ಇದ್ದೀರಾ. ದಯವಿಟ್ಟು ಮತ್ತೆ ಹೇಳ್ತಾ ಇದ್ದೀನಿ, ನಾವು ಹೆಣ್ಮಕ್ಳು ಹೋರಾಟಗಾರಿದ್ದೀವಿ. ನಾವು ಎಲ್ಲಿ ಬೇಕಾದ್ರೂ ಎದೆ ತಟ್ಟು ಹೇಳ್ತೀವಿ. ನಾವು ಪ್ರಾಮಾಣಿಕವಾಗಿ ಇದ್ದೀವಿ. ಪ್ರಾಮಾಣಿಕತೆ ತಪ್ಪಿರೋಣ ನೀವು ಬೇಕಾದ್ರೆ ಕೇಳೋಕ್ಕಾಗಲ್ವಾ? ನಮಗೂ ಇದೆ ಪ್ರೂಫ್ ಮಾಡಬೇಕು ಅಂದರೆ ಬೇಕಾದಷ್ಟು ಪ್ರೂಫ್ಗಳಿವೆ. ಅದು ಬೇಡ. ನಮ್ಮಲ್ಲಿ ಗೊಂದಲ